ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಆಗಿ ಮಾಡುವಂಥ ರೋಸ್ ಕುಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರೋಸ್ ಕುಕ್ಕಿ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಬೋಲ್ ತೊಗೊಂಡಿದ್ದೀನಿ. ಬೋಲ್ಗೆ ಒಂದು 3 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. 3 ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. 3 ಮೊಟ್ಟೆ ಒಡೆದು ಹಾಕ್ಕೊಂಡ್ಮೇಲೆ ನಾವು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 3 ಮೊಟ್ಟೆಗೆ ನಾನು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಾಲು ಗ್ಲಾಸಷ್ಟು ಒಂದು 6 ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ನೊರೆ ಬರೋ ತನಕ ಹೊಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ನಾವು ಬೀಟ್ ಮಾಡಬೇಕಾಗುತ್ತೆ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾವು ಚೆನ್ನಾಗಿ ಅದೆಲ್ಲ ಮೊಟ್ಟೆ ಎಲ್ಲ ಚೆನ್ನಾಗಿ ನೊರೆ ಬರೋ ತನಕ ನಾವು ಹೊಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕದು, ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 10 ನಿಮಿಷ ನಾವು ಬಿಡದೇನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಎಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 200 ಗ್ರಾಮ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು 1-2-3 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ನೋಡಿ ಸಕ್ಕರೆ ಪುಡಿ ತಗೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ನಾನು 1.5 ಕಪ್ಪಿನಷ್ಟು ಸಕ್ಕರೆ ಪುಡಿ ತಗೊಳ್ತಾ ಇದ್ದೀನಿ. 1.5 ಕಪ್ ಸಕ್ಕರೆ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಯಾವುದೇ ನೀರನ್ನು ನಾವು ಹಾಲನ್ನು ಹಾಕೋ ಹಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡಿ ಸಕ್ಕರೆ ಹಾಕ್ತಾ ನಮಗೆ ನೀರಾಗಿ ಬರುತ್ತೆ. ಮತ್ತು ನಾನು ಉಳಿದಿರೋದನ್ನು ಕೂಡ ಹಾಕಿದ್ದೀನಿ. ಇದು 1.5 ಕಪ್ ಇದೆ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4 ಏಲಕ್ಕಿನ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನೊಂದು 1/4 ಟೀ ಸ್ಪೂನಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಹಾಕಿದಾಗ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಹಾಕಿದ್ದಾದಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡ್ಮೇಲೆ ನಾನು ಒಂದು 2 ಸ್ಪೂನಷ್ಟು ಕಪ್ಪು ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಮಿಕ್ಕಿದ್ದು ಸ್ವಲ್ಪ ಸಕ್ಕರೆ ಪುಡಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಓಮ್ ಕಾಳು ಅಂದರೆ ಅಜ್ವೈನ್ ಬರುತ್ತಲ್ವ, ಅದು ಅಜ್ವೈನ್ ಅಥವಾ ಓಮ್ ಕಾಳನ್ನು ಸ್ವಲ್ಪ ಕೈಯಲ್ಲಿ ಹಿಸ್ಕಾಕಿದಾಗ ಅದು ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಇದು ಜೀರ್ಣಶಕ್ತಿ ಕೂಡ ಆಗುತ್ತೆ. ಇದು ಆರೋಗ್ಯದಕ್ಕೆ ಒಳ್ಳೆಯದು ಅಂತೇಳಿ ಇದನ್ನು ಹಾಕ್ತಾಯಿದ್ದೀನಿ. ಹಾಕೋದು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಸ್ಮೆಲ್ ಚೆನ್ನಾಗಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಬೇಕಾದ್ರೆ ಹಾಕಿ. ಇವಾಗ ನಾನು ಒಂದು ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಇಡಿಸುತ್ತೋ ನೋಡೋಣ. ಇದಕ್ಕೆ ಒಂದು ಅಳತೆ ಅಂತ ಏನೂ ಇರೋದಿಲ್ಲ. ನಮಗೆ ಅಳತೆ ಎಷ್ಟು ಇಡಿಸುತ್ತೋ ಅಷ್ಟು ಹಸಿಟ್ಟು ಮೇಲೆ ಇದಾಗುತ್ತೆ, ಡಿಪೆಂಡ್ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಇದ್ದೀವಿ. ಈ ಜಾಗದಲ್ಲಿ ಬೇಕಾದ್ರೆ ತೆಂಗಿನಕಾಯಿ ಹಾಲನ್ನು ಹಾಕ್ಕೋಬೋದು, 2 ಬೇಡ ಅನ್ನೋರು ನೀರನ್ನು ಕೂಡ ಹಾಕ್ಕೋಬೋದು. ಟೇಸ್ಟು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ. ನೀರು ಹಾಕಿದಾಗ ಸ್ವಲ್ಪ ಟೇಸ್ಟ್ ಕಡಿಮೆ ಆಗ್ಬೋದು, ಹಾಲು ಹಾಕಿದಾಗ ಬೇರೆ ಟೇಸ್ಟ್ ಬರ್ಬೋದು, ತೆಂಗಿನಕಾಯಿ ಹಾಲು ಹಾಕಿದಾಗ ಬೇರೆ ಟೇಸ್ಟ್ ಬರ್ಬೋದು. ಹಾಲು ಹಾಕಿ ನಾವು ಮಾಡಿದಾಗ ಸ್ವಲ್ಪ ದಿನ ಬರುತ್ತೆ. ತೆಂಗಿನಕಾಯಿ ಹಾಲು ಹಾಕಿದಾಗ ನಮಗೆ ಸ್ವಲ್ಪ ದಿನ ಆದಮೇಲೆ ಸ್ಮೆಲ್ ಬಂದುಬಿಡುತ್ತೆ. ಇದು 1 ತಿಂಗಳವರೆಗೂ ಕೂಡ ನಾವು ಇಟ್ಕೊಂಡು ತಿನ್ಬೋದು. ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ಬಿಟ್ಟು ನಮಗೆ 1 ತಿಂಗಳವರೆಗೂ ಕೂಡ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಸ್ವಲ್ಪನೇ ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟು ಇರಬಾರ್ದು, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇವಾಗ ನಾವು ಇನ್ನೂ ಸ್ವಲ್ಪ ಹಾಲು ಹಾಕ್ಕೋಬೇಕಾಗುತ್ತೆ. ನೋಡಿ ಮಿಕ್ಕಿರೋ ಹಾಲನ್ನೆಲ್ಲ ಹಾಕಿದ್ದೀನಿ. ನಮಗೊಂದು ಅರ್ಧ ಲೀಟ್ರ್ ಹಾಲಾಗಿದೆ. ಅರ್ಧ ಲೀಟ್ರ್ ಹಾಲು ಇಡಿಸಿದೆ. ಇದಕ್ಕೆ ನಾವು ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿವಾಗ ಹಾಕಿ ತೋರಿಸ್ತೀನಿ ಯಾವ ಮಟ್ಟಕ್ಕೆ ಇರಬೇಕು ಅಂತೇಳಿ. ಸ್ಪೂನಲ್ಲಿ ಎಷ್ಟು ಇದರಲ್ಲಿ ತೆಳ್ಳಗಿರಬೇಕು ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಈ ಥರ ಸ್ಪೂನ್ಗೆ ನಮಗೆ ಅಂಟದೇ ಇರಬೇಕಾಗುತ್ತೆ. ಯಾಕೆಂದರೆ ನಾವು ಕಬ್ಬಿಣದ ರೋಸ್ ಕುಕ್ಕಿನ ಅದರಲ್ಲಿ ಹಾಕಿ ಎಣ್ಣೆಲಿ ನೆನೆಸಿ ಹಾಕಿದಾಗ ಅದಕ್ಕೆ ಅಂಟ್ಕೋಬೇಕಷ್ಟೇ. ಅದಕ್ಕೇನು ದಪ್ಪ ಅಂಟಂಗಿಲ್ಲ. ನೋಡಿ ಇಷ್ಟು ಮಾತ್ರ ಅಂಟ್ಕೊಳ್ಳುತ್ತಷ್ಟೇ. ಅದಕ್ಕೂ ಇಷ್ಟು ಮಾತ್ರನೇ ಅಂಟ್ಕೊಳ್ಳುತ್ತೆ. ಹಾಕಿ ನಾವು ಎಣ್ಣೆಲಿ ಹಾಕಿದಾಗ ಅದು ಹೂವೆಲ್ಲ ಬಿಟ್ಬಿಡುತ್ತೆ. ನೋಡಿ ಇವಾಗ ಈ ಥರ ರೋಸ್ ಕುಕ್ಕಿ ಎಣ್ಣೆಲಿ ಚೆನ್ನಾಗಿ ಕಾದಿರಬೇಕು, ತುಂಬ ಚೆನ್ನಾಗಿ ಕಾದಿರಬೇಕು. ಕಾದಾಗ ಈ ಥರ ಮುಕ್ಕಾಲು ಭಾಗ ನಾವು ಅದ್ಕೊಂಡು ಎಣ್ಣೆಲಿ ಬಿಡಬೇಕಾಗುತ್ತೆ. ನೋಡಿ ಈ ಥರ ಎಣ್ಣೆಲಿ ಬಿಟ್ಕೊಂಡು ನಾವು ಕದಲಿಸಿದಾಗ ಒಂದು 7-8 ನಮಗೆ ಓಪನ್ ಆಗೋದಿಲ್ಲ. ಸ್ವಲ್ಪ ಚಾಕುವಿನಿಂದ ಓಪನ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅದು ಪಳಗಿದಾದ್ಮೇಲೆ ನಮಗೆ ಸುಮ್ಮನೆ ಹಂಗೆ ಹಾಕಿ ಸುಮ್ಮನೆ ಕದಲಿಸ್ದಾಗಲೇ ಬಂದ್ಬಿಡುತ್ತೆ.
ನಾನು ಅದನ್ನು ಮಾತ್ರ ತೋರಿಸ್ತಿದ್ದೀನಿ, ಕೊನೆವರೆಗೂ ತೋರಿಸಿಲ್ಲ. ಫಸ್ಟಲ್ಲಿ ಹಾಕೋದನ್ನು ಮಾತ್ರ ತೋರಿಸಿದ್ದೀನಿ. ಕೊನೆಯಲ್ಲಿ ನಮಗೆ ಮುಕ್ಕಾಲು ಭಾಗ, ಒಂದು ಅರ್ಧ ಕಾಲು ಭಾಗ ಆಗೋವರೆಗೂ ನಮ್ಗೆ ಹಾಗೆ ಬರುತ್ತೆ. ಆಮೇಲೆ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಇನ್ನೊಂದು ಸಾರಿಗೆ ನಾನು ಪೂರ್ತಿ ಮಾಡೋದನ್ನು ತೋರಿಸ್ತೀನಿ. ಈ ಥರ ಕದಲಿಸ್ಬೇಕಾಗುತ್ತೆ. ಕದಲಿಸಿದಾಗ ಅದು ಸ್ವಲ್ಪ ನಾವು ಚಾಕುದಲ್ಲಿ ಸ್ವಲ್ಪ ನಾವು ಕದಲಿಸಿದಾಗ ಅದು ಬಂದುಬಿಡುತ್ತೆ. ನಾವು ಒಂದು ಹಾಕಿದಾಗ ಒಂದು ತಕ್ಕೊಬಿಡ್ಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಬೇಗನೆ. ಮೀಡಿಯಮ್ ಉರಿನಲ್ಲಿರಬೇಕು ಎಣ್ಣೆ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಸೀದೋಗ್ಬಿಡುತ್ತೆ. ಹಿಂಗೆ ಲೋ ಫ್ಲೇಮಲ್ಲಿಟ್ಟು ನಾವು ಇದು ಮಾಡಿಕೊಂಡು ಒಂದು ತೆಗೆದು ಒಂದು ಹಾಕೋಷ್ಟೊತ್ತಿಗೆ ನಮಗೆ ಕ್ಲೀನಾಗಿ ರೋಸ್ ಕುಕ್ಕಿ ಬಂದುಬಿಡುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇ ಸರಿ ಮಾಡೋರು ಕೂಡ ಹೇಗಿರುತ್ತೆ ಅಂತೇಳಿ ಇದನ್ನು ತೋರಿಸಿದ್ದೀನಿ. ಮಾಡಿ ನೋಡಿ, ಈ ಅಳತೆಲ್ಲಿ ಹಾಕ್ಕೊಂಡು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ಆಗಿರುತ್ತೆ. ಮತ್ತು ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮದಿರೋ ಇನ್ನೂ 2 ಇಂದ್ರಾಮನೆ ಅಡುಗೆ, ಇಂದ್ರಾಣಿ ಇಂದ್ರ ಲಾಕ್ಸ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಬ್ಬಕ್ಕೆ ಮಾಡೋರು ಕೂಡ ದಯವಿಟ್ಟು ನೋಡಿ ಮಾಡಿ. ನಿಮಗೆ ವಿಡಿಯೋ ಲೈಕ್ ಆದರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಮೇಲೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿದಾಗ ನಾವು ಹಾಕೋ ಎಲ್ಲ ವೀಡಿಯೋನು ನಿಮಗೆ ಮೊದಲು ಬಂದು ಸೇರುತ್ತೆ. ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.